ಅಂಗನವಾಡಿ ಎಂದರೆ ಮೂಗು ಮುರಿಯುವ ಪ್ರಸ್ತುತ ದಿನದಲ್ಲಿ ನಾಗಮಂಗಲ ತಾಲೂಕಿನ ಬಿಂಡಿಗನವೆಲೆ ಗ್ರಾಮದ ಅಂಗನವಾಡಿ ಕೇಂದ್ರ ಯಾವುದೇ ಖಾಸಗಿ ಬೇಬಿ ಸಿಟ್ಟಿಂಗ್ಗೆ ಶೆಡ್ಡು ಹೊಡೆಯುವಂತೆ ಹೈಟೆಕ್ ಅಂಗನವಾಡಿಯಾಗಿ ನಿರ್ಮಾಣಗೊಂಡು ಚಾಲ್ತಿಯಲ್ಲಿದೆ. ಅಂಗನವಾಡಿ ಕೇಂದ್ರ ಬಿಂಡಿಗನವೆಲೆ ಒಂದರಲ್ಲಿ 20 ವರ್ಷದಿಂದ ಕೆಲಸನ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಇಲಾಖೆ ಸವಲತ್ತುಗಳನ್ನ ಪಡ್ಕೊಂಡು ಇಲಾಖೆಯ ಮಾರ್ಗದರ್ಶನದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮತ್ತು ಈ ಉತ್ತಮ ಬೆಳವಣಿಗೆನ ಕಂಡು ನಮ್ಮ ಶ್ರೀ ಚೆನ್ನಕೇಶವ ಭಕ್ತ ಮಂಡಳಿಯಿಂದ ಭಕ್ತಾದಿಗಳು ನಮ್ಮ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಅವರು ಮಲಗಲಿಕ್ಕೆ ಬೇಬಿ ಕಾರ್ಡು ಮತ್ತು ಅವರು ಕುತ್ಕೊಂಡು ಊಟ ಮಾಡಲಿಕ್ಕೆ ಮತ್ತು ಬರಲಿಕ್ಕೆ ರೀಡಿಂಗ್ ಟೇಬಲ್ಲು ಅದನ್ನು ಕೊಟ್ಟಿದ್ದಾರೆ ಮತ್ತು ಚೇರ್ಗಳನ್ನ ಕೊಟ್ಟಿದ್ದಾರೆ. ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ ಅವರು ವಾಟರ್ ಕ್ಯಾನ್ಗಳನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಗಳು ಮತ್ತು ಲಂಚ್ ಬ್ಯಾಗ್ಗಳು, ಆಮೇಲೆ ಅವರಿಗೆ ರೇಷ್ಮೆ ಲಂಗಗಳು ಮತ್ತು ಬಟ್ಟೆಗಳು, ತುಂಬ ಆಟ ಸಾಮಾನುಗಳು ಇವನ್ನೆಲ್ಲ ಮಕ್ಕಳ ಒಂದು ಉತ್ತಮವಾಗಿ ಅವು ಚೆನ್ನಾಗಿ ಕಲಿತು ಮುಂದೆ ಒಳ್ಳೆಯ ದೇಶದ ಪ್ರಜೆ ಆಗಬೇಕು ಅಂತೇಳಿ ಅವರೆಲ್ಲ ಇದನ್ನು ನೀಡ್ತಾ ಇದ್ದಾರೆ. ಈ ಹೈಟೆಕ್ ಅಂಗನವಾಡಿಯಲ್ಲಿ ಚಿಣ್ಣರ ಕಲರವ, ಬಿಲ್ಡಿಂಗ್ ತುಂಬಿರುವ ಸಾವಿರಾರು ಚಿತ್ರಪಟಗಳು, ಪ್ರಾಣಿ ಪಕ್ಷಿಗಳ ನೋಟ ಹಾಗೂ ಪುಟಾಣಿ ಮಕ್ಕಳು ಮಲಗಲು ಹೈಟೆಕ್ ಹಾಸಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೈಟೆಕ್ ಟೇಬಲ್ ಇದೆಲ್ಲವನ್ನು ನೋಡ್ತಿದ್ರೆ ನಿಮಗೆ ಇದು ಯಾವುದೋ ಖಾಸಗಿ ಶಾಲೆ ಇರಬಹುದು ಅನ್ನಿಸ್ಬೋದು. ಆದರೆ ಇದು ಖಂಡಿತವಾಗಿ ಸತ್ಯ. ಸರ್ಕಾರದ ಒಂದು ಅಂಗನವಾಡಿ ಅಂದರೆ ನೀವು ನಂಬೋದಿಲ್ಲ. ಬಿಂಡಿಗನವೆಲೆ 1ನೇ ಅಂಗನವಾಡಿ ಕೇಂದ್ರದಲ್ಲಿದ್ದೇವೆ. ಈ ಅಂಗನವಾಡಿ ಕೇಂದ್ರದಲ್ಲಿ 0 ಯಿಂದ 6 ವರ್ಷದ ಮಕ್ಕಳು, 6 ತಿಂಗಳ ಮಕ್ಕಳು 17 ಇದ್ದಾರೆ ಮತ್ತು 3 ರಿಂದ 6 ವರ್ಷದ 12 ಮಕ್ಕಳಿದ್ದಾರೆ. 3 ಜನ ಗರ್ಭಿಣಿಯರಿದ್ದಾರೆ ಮತ್ತು 7 ಜನ ಬಾಣಂತಿಯರಿದ್ದಾರೆ. ಇಷ್ಟು ಜನ ಇಲ್ಲಿ ICDS ಸೇವೆಯ ಯೋಜನೆಯ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಇಲ್ಲಿ ಮಕ್ಕಳು ಈ ಕೇಂದ್ರಕ್ಕೆ ಹಾಜರಾಗುವಂಥ ಮಕ್ಕಳಿಗೆ ಭಾಳ ಸುಸಜ್ಜಿತವಾದಂಥ ಒಂದು ಆಟಿಕೆ ಮತ್ತು ಸುಸಜ್ಜಿತವಾದಂಥ ಕೂತ್ಕೊಳ್ಳೋದಕ್ಕೆ ಚೇರು ಮತ್ತು ಊಟ ಮಾಡೋದಕ್ಕೆ ಟೇಬಲು ಮತ್ತು ಮಲಗೋದಕ್ಕೆ ಮಂಚವನ್ನು ಕೂಡ ದಾನಿಗಳ ನೆರವಿನಿಂದ ಈ ಕೇಂದ್ರಕ್ಕೆ ಒದಗಿಸಲಾಗಿದೆ. ಮತ್ತು ಶಾಲಾಪೂರ್ವ ಶಿಕ್ಷಣ ಚಟುವಟಿಕೆಗಳು ಅಂದರೆ ಔಪಚಾರಿಕವಲ್ಲದ ಅನೌಪಚಾರಿಕವಾದಂಥ ಶಿಕ್ಷಣ ಪದ್ಧತಿಯ ಮೂಲಕ ಈ ಅಂಗನವಾಡಿ ಕೇಂದ್ರದ ಮಕ್ಕಳನ್ನು ನಾವು ಮುಂದಿನ ಶಾಲೆಗೆ ಹೋಗುವ ಮಕ್ಕಳು ಶಾಲೆಗೆ ಹೋದಾಗ ಕಲಿಕೆ ಅವರು ಭಾಳ ತ್ವರಿತವಾಗಿ ಭಾಳ ಶೀಘ್ರವಾಗಿ ಕಲಿಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅನೌಪಚಾರಿಕ ಶಿಕ್ಷಣದ ಮೂಲಕ ಮಕ್ಕಳನ್ನು ತಯಾರು ಮಾಡಿ ಮಕ್ಕಳ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಅನುದಾನ ಮತ್ತು ಬಿಂಡಿಗನವೆಲೆ ಚೆನ್ನಕೇಶವ ಸ್ವಾಮಿ ದೇವಾಲಯದ ಭಕ್ತ ಮಂಡಳಿಯ ಭಕ್ತರಾದ ಅಮೆರಿಕದ ಶ್ರೀ ರಮ್ಯಾ ಮತ್ತು ವಸುಧಾ ವಾಸ್ಕಿರವರು ಮಕ್ಕಳ ಮನಸ್ಸು ಉಲ್ಲಾಸಗೊಳಿಸಲು ಮುನ್ನುಡಿ ಬರೆದಿದ್ದಾರೆ. ಈ ಹೈಟೆಕ್ ಅಂಗನವಾಡಿಯಾಗಿ ನಿರ್ಮಾಣ ಮಾಡಲು ಅಪಾರ ಶ್ರಮ ವಹಿಸಿರುವ ಮೇಲ್ವಿಚಾರಕಿ ಮಂಜುಳಾ ಹಾಗೂ ಸಹಾಯಕಿ ಶೋಭಾರವರ ಶ್ರಮವನ್ನು ಮೆಚ್ಚಲೇಬೇಕು. ಬಿಂಡಿಗನವೆಲೆ ಹೈಟೆಕ್ ಅಂಗನವಾಡಿಗೆ ಮಂಡ್ಯ ಜಿಲ್ಲಾ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿ ಗರಿಯನ್ನು ಮುಡಿಗೇರಿಸಿಕೊಂಡಿದೆ. ಸ್ಥಳೀಯರು ಹೇಳುವಂತೆ ಈ ಅಂಗನವಾಡಿಯಲ್ಲಿ ಮಾತೃಭಾನ ಅನುಭವದಿಂದ ಮಕ್ಕಳನ್ನು ನೋಡಿಕೊಳ್ತಾರೆ. ಯಾವುದೇ ಮಗುವು ಕೂಡ ಕಿರಿಕಿರಿ ಅನುಭವಿಸಿರುವುದು ಇಲ್ಲಿವರೆಗೂ ಕಂಡಿಲ್ಲ. ಹಾಗಾಗಿ ಒಂದು ವಿಶೇಷತೆ ಏನಂದರೆ ಇಲ್ಲಿ ಇರುವಂತಹ ಕಾರ್ಯಕರ್ತೆಯರು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ 2 ಅಂಗನವಾಡಿ ಕೇಂದ್ರಗಳಿದ್ರೂ ಸಹಿತ ಕಾನ್ವೆಂಟ್ಗೆ 1 ಮಕ್ಕಳುಗಳನ್ನು ಕೂಡ ಯಾರು ಕಳಿಸ್ತಾ ಇಲ್ಲ. ಕಾರ್ಯಕರ್ತೆಗೆ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರ ಒಂದು ಕಾರ್ಯಪ್ರವೃತ್ತಿಯನ್ನು ಮೆಚ್ಚಿಕೊಂಡು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಒಂದು ಕಾರ್ಯಕರ್ತೆಗೆ ಒಂದು ಪ್ರಶಸ್ತಿ ನೀಡಿ ಅವ್ರನ್ನ ಪುರಸ್ಕಾರ ನೀಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಈ ರೀತಿಯ ಹೈಟೆಕ್ ಅಂಗನವಾಡಿ ಇರುವುದು ನಮಗೆ ಹೆಮ್ಮೆ ಅನಿಸುತ್ತೆ. ಆದರೂ ಕೂಡ ಸರ್ಕಾರದ ಒಂದು ಅಂಗನವಾಡಿ ಈ ರೀತಿ ಇರುವುದು ಸಾರ್ವಜನಿಕರು ಕೂಡ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳ ವ್ಯಾಯಾಮ ಬಿಟ್ಟು ಪ್ರೋತ್ಸಾಹ ಮಾಡಬೇಕಂತ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಾರೆ. ನಾನು ನಮ್ಮ ಬಿಂಡಿಗನವೆಲೆ ವೈನತೆಯ ಭಕ್ತ ಮಂಡಳಿ ಕಡೆಯಿಂದ ಈ ನಮ್ಮ
ಬಿಂಡಿಗೋನೆಯಲ್ಲಿರುವಂಥ ಒಂದು ಚಿಕ್ಕ ಮಕ್ಕಳ ಒಂದು ಶಿಶು ವಿಹಾರ ಅಂತ ಹೇಳ್ತೀವಿ, ಇಲ್ಲ ನಮ್ಮ ಇದಕ್ಕೆ ಏನು ಹೇಳ್ತಾರೆ ಅಂಗನವಾಡಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಮ್ಮ ಭಕ್ತಾದಿಗಳು ಕೊಡೋ ದುಡ್ಡಿಂದ ಮಕ್ಕಳಿಗೆ ಏನಾರ ಒಂದು ಸಹಾಯ ಮಾಡೋಣ, ಸೊ ದಟ್ ಮಕ್ಕಳು ಅಭಿವೃದ್ಧಿ ಆಗಲಿ, ಚೆನ್ನಾಗಿ ಓದಿ ಮುಂದೆ ಬರಲಿ, ನಮ್ಮ ಹಳ್ಳಿಗೆ ಹೆಸರು ತಂದು ಆಮೇಲೆ ನಮ್ಮ ದೇಶಕ್ಕೂ ಹೆಸರು ತರಲಿ ಅನ್ನೋ ಒಂದು ಆಸೆಯಿಂದ ನಾವೇನೇನೋ ಒಂದು ಸ್ವಲ್ಪ ಮಕ್ಕಳಿಗೆ ಅನುಕೂಲ ಆಗೋ ಹಾಗೆ ಅವ್ರಿಗೆ ಆಟ ಆಡೋದಕ್ಕೆ, ಚಿಕ್ಕ ಚಿಕ್ಕ ಮಕ್ಕಳು ಹೊರಗೋಡೋಕ್ಕೆ ಆಡೋಕ್ಕೆ ಆಗೋದಿಲ್ಲ, ಅವಕ್ಕೆ ಮನೆಯಲ್ಲೇ ಶಾಲೆ ಒಳಗಡೆನೇ ಕೂತ್ಕೊಂಡು ಆಡೋವಂಥದ್ದು, ಮತ್ತು ಚಿಕ್ಕ ಚಿಕ್ಕ ವಸ್ತುಗಳು ಏನಾರ ಕೊಟ್ಬಿಟ್ಟು ಅವುಗಳಿಗೆ ಕೂತ್ಕೊಂಡು ಓದೋದಕ್ಕೆ ಇದಕ್ಕೆ ಅನುಕೂಲ ಆಗಲಿ ಅಂತ ಟೇಬಲ್ಲು, ಕುರ್ಚಿಗಳು, ಆಮೇಲೆ ಆಟ ಆಡೋದು ಸಾಮಾನುಗಳು, ಆಮೇಲೆ ಊಟ ಆದಮೇಲೆ ಮಕ್ಕಳೆಲ್ಲ ನೆಲದ ಮೇಲೆ ಮಲ್ಕೋತಾ ಇದ್ವು. ಅದು ನೋಡಿದ್ರೆ ನಮಗೊಂಥರ ಆಯಿತು, ಏನಪ್ಪ ಮಕ್ಕಳು ಮಲ್ತಿದೆಯಲ್ಲ ಅಂತ. ಸೊ ನಾವು ನಮ್ಮ ಭಕ್ತಾದಿಗಳಿಗೆ ಯಾರೋ ಹೇಳಿದ್ದಕ್ಕೆ ಅವರು ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,